ನನ್ನ ಗಂಡ ಒಟ್ಟಿಗೆ ಇರಬೇಕು, ಖುಷಿಯಾಗಿರಬೇಕು. ಆದಷ್ಟು ಬೇಗ ನನ್ನ ಗಂಡ ಮನೆಗೆ ಬರೋ ಹಾಗೆ ಮಾಡಪ್ಪ. ನಾವಿಬ್ರು ದೂರ ಕಾಲ ಚೆನ್ನಾಗಿರೋ ಹಾಗೆ ಮಾಡು. ಅಯ್ಯೋ, ಮತ್ತೆ ದೀಪ ಹಾರೋಯ್ತು. ಇದೇನಿದು? ದೃಷ್ಟಿ ಬೊಟ್ಟು. ಎಲ್ಲ ಹುಡುಗರಿಗೂ ತಿಳಿಸ್ಬಿಡು. ಹಾ, ಏನೇ ವಿಚಾರ ಆಗುತ್ತಾದ್ರೂ ಇಮಿಡಿಯೇಟ್ ಆಗಿ ನಂಗೆ ಫೋನ್ ಬರಬೇಕು. ಸರಿ, ಆಯ್ತು. ಸೈಲೆಂಟ್, ಏನಾದ್ರು ವಿಷಯ ಗೊತ್ತಾಯ್ತಾ? ದತ್ತಾಬಾಯಿ ಹಳೆ ಹುಡುಗರಿಗೆಲ್ಲರೂ ಹೇಳಿದ್ದೀನಿ, ಏನೇ ವಿಚಾರ ಇದ್ರು ಇಮಿಡಿಯೇಟ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಆಕ್ಟಿವ್ ಆಗಿ ದತ್ತಾಬಾಯಿನ ಹುಡುಕ್ತಾ ಇದ್ದಾರೆ. ಏನ್ ಸುಳ್ಳು ಸಿಕ್ಕಿದ್ರು ಹೇಳ್ತಾರೆ. ನಾನು ಕೂಡ ಡಿಪಾರ್ಟ್ಮೆಂಟಲ್ಲಿ ಇರೋರ ಹತ್ರ ಮಾತಾಡಿದ್ದೀನಿ. ಬಜರಂಗಿ ಬಾಸು, ಮತ್ತೆ ವಿಚಾರ ದೊಡ್ಡದಾಗಿ ನ್ಯೂಸ್ ಚಾನಲ್ ಎಲ್ಲ ಬಂದ್ರೆ ಏನೂ ಆಗಲ್ವಾ? ಬರ್ದೇ ಇರೋ ಥರ ನೋಡ್ಕೋತೀನಿ. ಮತ್ತೆ ಹೈಯರ್ ಆಫೀಸರ್ಗೆ ಗೊತ್ತಾಗದೇ ಇರೋ ಥರ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಒಟ್ನಲ್ಲಿ ದತ್ತಾಬಾಯಿ ಬೇಗ ಸಿಕ್ಕಿದ್ರೆ ಸಾಕು. ಸಿಕ್ಕೇ ಸಿಗ್ತಾನೆ. ಅವನು ಸಿಗೋವರೆಗೂ ನಾನು ನಿದ್ದೆನೂ ಮಾಡಲ್ಲ. ಒಂದು ವೇಳೆ ದತ್ತಾಬಾಯಿಗೆ ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ಟಿದ್ರೆ? ಇಲ್ಲ, ದತ್ತ ಈಸಿಯಾಗಿ ಯಾರು ನಂಬ್ಕೊಂಡು ಹೋಗಲ್ಲ, ಟ್ರ್ಯಾಪ್ ಆಗಲ್ಲ. ಮತ್ತೆ ದತ್ತನ ಹಿಡಿಯೋಕಾಗ್ಲಿ, ಅವನಿಗೇನಾದ್ರೂ ಮಾಡೋದಾಗ್ಲಿ ಅಷ್ಟು ಸುಲಭ ಅಲ್ಲ. ಹಾಗಿದ್ರೆ ದತ್ತಾಬಾಯಿಗೆ ಏನೂ ಆಗಿಲ್ಲ ಅಂತ್ಯಾ? ಅದನ್ನು ಹೇಳೋಕ್ಕಾಗಲ್ಲ, ಅವನಿಗೆ ಶತ್ರುಗಳು ಜಾಸ್ತಿ. ಇದನ್ನು ನೀನೇ ಹೇಳ್ತೀಯ, ಅದನ್ನು ನೀನೇ ಹೇಳ್ತೀಯ ಬಜರಂಗಿ ಬಾಸು. ಹೀಗಾದ್ರೆ ಹೇಗೆ? ಇದೇನ್ ಬಜರಂಗಿ ಬಾಸು? ದತ್ತ ಸಿಗೋವರೆಗೂ ನಾನು ಏನ್ ಹೇಳ್ತೀನೋ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಜರಂಗಿ, ನಿಂತ್ಕೋ. ಒಂದ್ ನಿಮಿಷ, ನಾನು ನಿನ್ ಜೊತೆ ಮಾತಾಡ್ಬೇಕು. ನನಗೆ ಮಾತಾಡೋ ಟೈಮ್ ಇಲ್ಲ. ಪ್ಲೀಸ್ ಬಜರಂಗಿ, 2 ನಿಮಿಷ ಅಷ್ಟೇ. ನಾನು ಮಾತಾಡೋ ಸ್ಥಿತಿಲಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನೇತ್ರ, ತಪ್ಪು ತಿಳ್ಕೊಬೇಡ. ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಕೊಡು. ನನ್ನ ದತ್ತ ಕಾಣಿಸ್ತಾನೆ ಅನ್ನೋ ಟೆನ್ಷನ್ ಅಲ್ಲಿದ್ದೀನಿ, ಅರ್ಥ ಮಾಡ್ಕೊ. ಬೇಡ, ನಾನು ಹೇಳ್ತಾ ಇದ್ದೀನಿ. ನನ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ ಅಂದೆ? ಈಗ ಕೈ ಕುಯ್ಕೋತ್ಯಾ? ಕುಯ್ಗೋ ಹೋಗು. ನೀನು ಈ ಮಾತು ಹೇಳ್ತಿದ್ಯಾ? ಅದು ನನ್ಗೆ. ಮತ್ತೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಹುಚ್ಚುಚ್ಚಾಗಿ ಆಡೋ ನಿನ್ನಂತವ್ರಿಗೆ ಏನ್ ಹೇಳ್ಬೇಕು? ನೋಡು ನೇತ್ರ, ದತ್ತ ಸಿಗೋವರೆಗೂ ನನ್ಗೆ ನಾನ್ ಸೆನ್ಸ್ಗೆ ಟೈಮ್ ಇಲ್ಲ. ಶರುದಿ ಹೇಳುದು ಸರಿಯಾಗೇ ಇದೆ. ನನಗೆ ನಾನಂದ್ರೆ ಲೆಕ್ಕನೇ ಇಲ್ಲ. ಒಂದ್ ವೇಳೆ ಬ್ರೋ ನಿಜವಾಗ್ಲು ಮನೆಗ್ ಬರ್ದೇ ಹೋದ್ರೆ ಇವನ್ ತಡ್ಕೋತಾನ? ಇವನ್ ಉಳಿತಾನ? ನಿನ್ ಸ್ಥಾನ ಅಲ್ಲಲ್ಲ, ಇಲ್ಲಿ. ಐ ಲವ್ ಯು ದೃಷ್ಟಿ. ಐ ಲವ್ ಯು. ತುಂಗೆ, ಭದ್ರೆ, ಕಾವೇರಿ, ನೇತ್ರೆ, ಹೇಮ, ಶರಾವತಿ ಎಲ್ಲ ನದಿನೂ ಜಲಪಾತವಾಗಿ ಇವಳ ಕಣ್ಣಲ್ಲಿ ಧುಮುಕಿ ಹರಿದೋಗ್ತಾ ಇದೆ. ದೃಷ್ಟಿ, ದೃಷ್ಟಿ ತಗೋ. ಓ, ಏನು ಅಂತ ನೋಡ್ತಿದ್ಯಾ?
ಪಾಯಸ ಮಾಡ್ಕೊಂಡ್ ಬಂದೀನಿ. ನಾನೇ ನನ್ನ ಕೈಯಾರ ಮಾಡಿದ್ದೀನಿ. ನೀನು ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು. ಅದನ್ ಕೇಳಿ ನನ್ನ ಮನ್ಸಿಗೆ ತುಂಬಾ ಬೇಜಾರಾಯ್ತು ದೃಷ್ಟಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿ ಪಾಯಸ ಮಾಡಿದೀನಿ. ದುಃಖದಲ್ಲಿದ್ದವ್ರಿಗೆ ಸಾಂತ್ವನ ಹೇಳಕ್ಕಂತೂ ಬರಲ್ಲ. ಅಂಥದ್ರಲ್ಲಿ ಕಾಯದ ಮೇಲೆ ಉಪ್ಪು ಹಾಕ್ತಿದ್ದೀರಲ್ಲ, ನೀವು ಮನುಷ್ಯ. ಅಲ್ಲ, ರಾಕ್ಷಸಿ ಅನ್ಕೋ, ನನಗೇನು. ಅಂದ್ರೆ ನನ್ನ ಗಂಡಂಗೆ ನೀವೇನಾದ್ರೂ ಮಾಡಿದ್ದೀರಾ? ಶಾಂತಂ ಪಾಪಂ, ನನ್ ಮೇಲೆ ಯಾಕೆ ದೃಷ್ಟಿ ಡೌಟ್ ಬರ್ತೀಯಾ? ನಾನು ಏನು ಮಾಡಿಲ್ಲ. ಬೇಕಾದ್ರೆ ನನ್ ಗಂಡನ್ ಕೇಳು, ನನ್ ರೂಮ್ ಬಿಟ್ಟು ಆಚೆನೆ ಹೋಗಿಲ್ಲ. ಅವತ್ ನೀವು ವಾರ್ನಿಂಗ್ ಕೊಟ್ಟಿದ್ರಿ ಅಲ್ವಾ, ದತ್ತನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ. ಹಾ, ಕೊಟ್ಟಿದ್ದೆ. ದತ್ತುಗೇನೋ ಮಾಡೋಣ ಅಂತಾನು ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಪಾಪಿ, ನನ್ ಕೈಯಲ್ಲಿ ಸಾಯ್ಬೇಕಾಗಿತ್ತು. ನನ್ ಕೈಯಲ್ಲಿ ಸಾಯೋ ಅದೃಷ್ಟ ಅವನಿಗಿರ್ಲಿಲ್ಲ. ಬೇರೆ ಯಾರ ಕೈಲಿ ಸತ್ನೋ. ಚಿಕ್ಕಮ್ಮೋರೆ, ಇನ್ನೊಂದ್ ಸಾರಿ ನನ್ ಗಂಡ ಸತ್ತಿದ್ದಾರೆ ಅಂತ ಹೇಳಿದ್ರೆ ನಾನ್ ದೃಷ್ಟಿಯಾಗಿರಲ್ಲ. ಫಸ್ಟ್ ಟೈಮ್ ನನ್ನ ಮೇಲೆ ಕೈ ಮಾಡಿಬಿಟ್ಟಲ್ಲ. ಇಟ್ಸ್ ಓಕೆ, ಇರ್ಲಿ. ನೋಡು ದೃಷ್ಟಿ, ನಿನ್ನ ಸಮಾಧಾನಕ್ಕೋಸ್ಕರ ನಾನು ಸುಳ್ಳು ಹೇಳೋದಕ್ಕಾಗತ್ತಾ? ಸುಳ್ಳು ಹೇಳಬಾರ್ದು ಅಂತ ನಾನು ನಿನಗೆ ಹೇಳ್ಕೊಡ್ಬೇಕಾ? ಆದರೂ ಆ ದತ್ತುನ ಹೊಡೆದು ಬಿಸಾಕೋ ಅವಕಾಶ ನನಗೆ ಮಿಸ್ ಆಗೋಯ್ತು. ಆ ಕೆಲಸನ ಅದು ಯಾರು ಮಾಡಿದಾರೋ ಅವ್ರಿಗೆ ನನ್ನ ದೊಡ್ಡ ಥ್ಯಾಂಕ್ಸ್. ನನ್ನ ಕಾಲಿಗೆ ಮುಳ್ಳಾಗಿದ್ದವನ್ನ ಕಾಣದ ಕೈ ಒಂದು ಕಿತ್ತು ಬಿಸಾಕಿದೆ. ಛೇ, ನಿಮ್ಗೇನು ಅನ್ಸೋದೇ ಇಲ್ವಾ? ಎಲ್ಲ ಅನ್ಸತ್ ಬಿಡಿ. ಅಣ್ಣ ತಮ್ಮ ಅನ್ನೋ ಪ್ರೀತಿ ವಿಶ್ವಾಸನೇ ಗೊತ್ತಿಲ್ಲದೆ ಇರೋ ನಿಮ್ಗೆ ನಮ್ ಸಂಕಟ ಎಲ್ಲ ಅರ್ಥ ಆಗತ್ತೆ. ನನ್ನ ಸಂಕಟ, ನನ್ನ ನೋವು ಏನು ಅಂತ ನಿನ್ ಗಂಡ ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ರೆ ನನಗೂ ಅರ್ಥ ಆಗ್ತಿತ್ತು. ಅವನಿಂದ ಇಂಥ 100 ಸಂಕಟನ ನಾನು ಅನುಭವಿಸಿದೀನಿ. ಅದನ್ನೆಲ್ಲ ಬಡ್ಡಿ ಸಮೇತ ಅವನಿಗೆ ವಾಪಸ್ ಕೊಡದೇ ಇದ್ರೆ ದೇವ್ರು ಮೆಚ್ಚಲ್ಲ ಅಲ್ವಾ? ಏನ್ ಹಾಗೆ ನೋಡ್ತಿದ್ಯಾ ದೃಷ್ಟಿ? ಪಾಯಸ ತಣ್ಣಗಾಯ್ತು ದೃಷ್ಟಿ, ತಗೋ. ನನಗ್ ಬೇಡ ಅಂತ ಎಷ್ಟ್ ಸಾರಿ ಹೇಳ್ಬೇಕು? ಬೇಡ ಅಂದ್ರೆ ಹೇಗೆ ದೃಷ್ಟಿ? ದತ್ತು ಬರ್ತಾನೆ ಅಂತ ಹುಸಿ ನಂಬಿಕೆಯಲ್ಲಿ ಕಾಯೋದಕ್ಕೆ ಎನರ್ಜಿ ಬೇಡ್ವಾ? ಅವನನ್ನು ಹುಡ್ಕೋ ವ್ಯರ್ಥ ಪ್ರಯತ್ನ ಮಾಡೋದಕ್ಕಾದ್ರೂ ಎನರ್ಜಿ ಬೇಡ್ವಾ? ಅಪ್ಪಿ ತಪ್ಪಿ ಆ ದತ್ತು ಸತ್ತು ಅವನ್ ಬಾಡಿ ನಮ್ ಮನೆಗ್ ಬಂದ್ರೆ ಅದ್ರ ಮುಂದೆ ಕುತ್ಕೊಂಡು ಅಳೋದಕ್ಕಾದ್ರೂ ನಿನಗ್ ಶಕ್ತಿ ಬೇಕಲ್ವಾ? ತಮ್ಮ ಬೇಗ ಮನೆಗ್ ಬರ್ಲಿ ಅಂತ ಕೇಳ್ಕೊಳ್ಳೋದ್ ಬಿಟ್ಟು ಅವ್ರ ಸಾವನ್ ಬಯಸ್ತಿದ್ದೀರಲ್ಲ. ನೀವು ಹೆಣ್ಣಲ್ಲ, ರಾಕ್ಷಸಿ. ಈ ಟೈಮಲ್ಲೂ ಕಾಮಿಡಿ ಮಾಡ್ತಿಲ್ಲ ದೃಷ್ಟಿ ನೀನು. ಇಷ್ಟು ಬ್ಯೂಟಿಫುಲ್ ಆಗಿರೋ ನನ್ಗೆ ರಾಕ್ಷಸಿ ಅಂತೀಯಲ್ಲ, ನನಗೇನ್ ತಲೆ ಮೇಲೆ ಕೊಂಬಿದ್ಯಾ ಅಥವಾ ಕೋರೆ ಅಲ್ಲಿದ್ಯಾ? ಮನ್ಸೆ ವಿಕಾರ ಆಗಿರ್ಬೇಕಾದ್ರೆ ಆಕಾರ ಅಂದ ಕಟ್ಕೊಂಡು ಏನಾಗ್ಬೇಕು? ಆಯ್ತು ಬಿಡಮ್ಮ, ನೀನು ರತಿದೇವಿ, ನಿನ್ ಗಂಡ ಮನ್ಮಥ. ತಗೋ ಪಾಯಸ ಕುಡಿ. ನನಗ್ ಬೇಡ ಅಂತ ಎಷ್ಟ್ ಸಾರಿ ಹೇಳ್ಬೇಕು? ಅಯ್ಯೋ, ಬೇಡ ಅಂದ್ರೆ ಬೇಡ ಬಿಡು, ನಾನೇ ತಿಂತೀನಿ. ಅದಕ್ಕೆ ಯಾಕೆ ಈ ತರ ಸ್ಪೀಕರ್ ಔಟ್ ಆಗೋ ತರ ಕೂಗ್ಕೋತಾ ಇದ್ಯಾ?
ಎಷ್ಟು ಟೇಸ್ಟಿ ಆಗಿದೆ ದೃಷ್ಟಿ ಪಾಯಸ. ಪ್ರತಿಯೊಂದು ಅಗ್ಳಲ್ಲೂ ತಿನ್ನೋರ್ ಹೆಸರು ಬರ್ದಿರ್ತಾನಂತೆ ಆ ದೇವ್ರು. ಇದ್ರಲ್ಲಿ ನಿನ್ ಹೆಸರು ಇರಲಿಲ್ಲ, ನನ್ನ ಹೆಸರು ಬರ್ದಿತ್ತು ಅಷ್ಟೇ. ದೃಷ್ಟಿ, ಜಾಸ್ತಿ ಅಳಕ್ ಹೋಗ್ಬೇಡ, ಆಮೇಲೆ ಇದು ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆದ್ರೆ ಕಷ್ಟ. ದೃಷ್ಟಿ, ನೀನ್ ಫಸ್ಟ್ ಟೈಮ್ ನನಗೆ ಹೊಡೆದೆ, ಆದ್ರೂ ನನಗೆ ಬೇಜಾರಾಗ್ಲಿಲ್ಲ. ಅದತ್ತೂನ್ ಹೊಡೆಯೋ ಅವಕಾಶ ನನಗೆ ಸಿಗ್ಲಿಲ್ವಲ್ಲ, ಅದಕ್ಕೆ ಬೇಜಾರಾಗ್ತದೆ. ಇರ್ಲಿ, ಹೋಗ್ಲಿ ಬಿಡು. ಬಾಯ್. ಇವ್ರು ಆಡ್ತಿರೋದು ನೋಡಿದ್ರೆ ನನ್ನ ಗಂಡಂಗೆ ಏನೂ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಆದರೆ ಅವ್ರು ಎಲ್ಲಿಗೆ ಹೋದ್ರು? ಅವ್ರಿಗೇನಾದರೂ ತೊಂದರೆ ಆಯ್ತಾ? ದೇವ್ರೆ, ನನ್ನ ಗಂಡಂಗೆ ರಕ್ಷಣೆ ಕೊಡು. ಅವ್ರ ಜೀವಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅಯ್ಯೋ, ಇದೇನಿದು? ದೀಪ ಹಾರೋಯ್ತಲ್ಲ. ಭಗವಂತ, ಏನಪ್ಪ ಇದ್ರ ಅರ್ಥ? ನನ್ನ ಗಂಡ ಅಪಾಯದಲ್ಲಿದ್ದಾರೆ ಅಂತನಾ? ನಮ್ಗೆ ನೆಮ್ಮದಿಯಾಗಿರೋದಕ್ಕೆ ಬಿಡು ತಂದೆ. ಇಷ್ಟು ದಿನ ನಿನ್ ಕೊಟ್ಟು ಏಟು ಹುಳಿಪೆಟ್ಟು ಅಂತ ಅನ್ಕೊಂಡಿದ್ದೆ. ಹುಳಿಪೆಟ್ಟು ಬಿಟ್ರೇನೆ ಕಲ್ಲು ಶಿಲೆ ಆಗೋದು ಅಂತ. ಆದ್ರೆ ಇದ್ರ ಮೇಲೂ ನೀನ್ ನನಗೆ ಹೊಡೆದ್ರೆ ಶಿಲೆ ಆಗೋ ಬದಲು ಪುಡಿ ಆಗ್ಬಿಡ್ತೀನಿ. ನಾನು ನನ್ನ ಗಂಡ ಒಟ್ಟಿಗೆ ಇರಬೇಕು, ಖುಷಿಯಾಗಿರ್ಬೇಕು. ಆದಷ್ಟು ಬೇಗ ನನ್ನ ಗಂಡ ಮನೆಗೆ ಬರೋ ಹಾಗೆ ಮಾಡಪ್ಪ. ನಾವಿಬ್ರು ದೂರ ಕಾಲ ಚೆನ್ನಾಗಿರೋ ಹಾಗೆ ಮಾಡು. ಅಯ್ಯೋ, ಮತ್ತೆ ದೀಪ ಹಾರೋಯ್ತು. ಇದೇನಿದು? ಅಪಶಕ್ನದ ಮೇಲೆ ಅಪಶಕ್ನ ಆಗ್ತಿದ್ಯಲ್ಲ. ನನ್ಗೆ ಯಾವ ನೋವಿನ ಸಂದೇಶ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ? ನನಗೆ ಯಾಕೆ ಹೀಗೆ ಹಿಂಸೆ ಮಾಡ್ತಿದ್ಯಾ ಭಗವಂತ? ನನ್ನೇ ನಂಬಿದ್ದೀನಿ, ಕೈ ಬಿಡಬೇಡ. ನನ್ನ ಗಂಡಂಗೆ ಏನೂ ಆಗಲ್ಲ ಅನ್ನೋ ಸೂಚನೆ ಕೊಡು ತಂದೆ.